ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿಕೊಂಡು ಸೌಜನ್ಯಾಳ ಶೋಲ್ಡರ್ ಮೇಲೆ ಗನ್ನಿಟ್ಟು ಧರ್ಮಸ್ಥಳದ ಕಡೆಗೆ ಗನ್ನನ್ನು ಫೈರ್ ಮಾಡ್ತಾ ಇದ್ದಾರೆ ಅಂತ ಸುಮಾರು ಸಲ ಹೇಳಿದಾಗ ಸಾಕಷ್ಟು ಜನ ನಮ್ಮನ್ನು ನೆನೆಸಿದ್ರು. ವೈ ಕಾನ್ಸ್ಪಿರಸಿ ಅಂತ, ಯಾಕೆ ಕಾನ್ಸ್ಪಿರಸಿ ಷಡ್ಯಂತ್ರವನ್ನು ಮಾಡ್ತಾರೆ ಅಂತ ಅದನ್ನು ಪತ್ತೆ ಹಚ್ಚುವ ಕೆಲಸವನ್ನು SIT ಆಲ್ರೆಡಿ ಮಾಡ್ತಾ ಇದೆ. ಮೊದಲ ವಿಡಿಯೋದಲ್ಲಿ ಬಂದವನು 32 ವಾರದ ಹಿಂದೆ, ಕೊನೆಯ ವಿಡಿಯೋ ಮಾಡಬೇಕಾದ್ರೆ ನಮ್ಮ ಹೋರಾಟ ಏನಿದ್ರು ನಕಲಿ ದೇವಮಾನವನನ್ನು ಕೆಳಗಡೆ ಇಳಿಸೋದು ಅನ್ನುವ ಹಂತಕ್ಕೆ ಬಂದು ತಲುಪಿದೆ. ಜನರ ಮಧ್ಯದಲ್ಲಿ ನಮಗೆ ತೀರ್ಪು ಬೇಕು, ಆದರೆ ಕೋರ್ಟ್ಗೆ ಹೋಗಲ್ಲ. ಸಾಕ್ಷಿ ಇದೆ ಆದರೆ ಕೊಡೋದಿಲ್ಲ, ನೋಡಿದವರಿದ್ದಾರೆ ಆದರೆ ಕರ್ಕೊಂಬರೋದಿಲ್ಲ. ನಾವು ಅದೇ ಕಾರಣಕ್ಕೆ ಹೇಳ್ತಾ ಇದ್ವಿ, ಇವರಿಗೆ ಸೌಜನ್ಯ ನ್ಯಾಯ ಒಂದು ನೆಪ ಮಾತ್ರ. ಇವರಿಗಿರುವ ಉದ್ದೇಶ ಸ್ಪಷ್ಟವಾಗಿ ಧರ್ಮಸ್ಥಳದ ಆಪೋಸಿಟ್ ಒಂದು ಷಡ್ಯಂತ್ರವನ್ನು ಮಾಡೋದು. ನಿಮಗೆ ಹೋಗಲಿಕ್ಕೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಇದೆಯಾ, ಅದನ್ನು ನಾವೇ ಬೇರ್ ಮಾಡ್ತೀವಿ ಅಂತ ಹೇಳಿದ್ವಿ. ನಿಮಗೆ ಅದಕ್ಕೆ ಬೇಕಾದ ಲಾಯರ್ಗಳ ಕೊರತೆ ಇದೆಯಾ, ಅದನ್ನೂ ಬೇಕಾದರೆ ನಮ್ಮ ಕಡೆಯಿಂದನೇ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರಿ. ಆದರೆ ಅದು ಯಾವುದಕ್ಕೂ ನೀವು ರೆಡಿ ಇಲ್ಲ. ಆದರೆ ಅಲ್ಲಿ ಹೂತಿಟ್ಟ ಶವಗಳನ್ನು ತೆಗೆಯಲು ನೀವು ಹೈಕೋರ್ಟ್ವರೆಗೂ ಹೋಗ್ತೀರಿ, ಬೇಕಾದರೆ ಸುಪ್ರೀಂ ಕೋರ್ಟ್ವರೆಗೂ ಹೋಗ್ತೀರಿ. ನೀವು ದೀಪಕ್ ಖೋಸ್ಲಾ ತರಹದ ಲಾಯರ್ಗಳನ್ನು ಕೂಡ ತಗೊಂಡ್ಬರ್ತೀರಿ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಧರ್ಮಸ್ಥಳ ವಿಚಾರದಲ್ಲಿ ಷಡ್ಯಂತ್ರ, ಈ ಒಂದು ಮಾತನ್ನು ಕಳೆದ 32 ವಾರಗಳಿಂದ ನಾವು ಹೇಳ್ಕೊಂಬರ್ತಾ ಇದ್ವಿ. ಹೌದು, ಇಲ್ಲೊಂದು ಷಡ್ಯಂತ್ರ ನಡೀತಾ ಇದೆ. ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿಕೊಂಡು ಸೌಜನ್ಯಾಳ ಶೋಲ್ಡರ್ ಮೇಲೆ ಗನ್ನಿಟ್ಟು ಧರ್ಮಸ್ಥಳದ ಕಡೆಗೆ ಗನ್ನನ್ನು ಫೈರ್ ಮಾಡ್ತಾ ಇದ್ದಾರೆ ಅಂತ ಸುಮಾರು ಸಲ ಹೇಳಿದಾಗ ಸಾಕಷ್ಟು ಜನ ನಮ್ಮನ್ನು ನೆನೆಸಿದ್ರು, ವಿರೋಧಿಸಿದರು, ಆರೋಪಿಸಿದರು, ಕಳಂಕಿತರನ್ನಾಗಿಸಿದರು, ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿದರು. ಅವೆಲ್ಲದರ ಆಚೆಗೆ ನಿನ್ನೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಅಂತ ನಾನು ಹೇಳಲ್ಲ, ಒಂದು ಮಧ್ಯಂತರ ತೀರ್ಪು ಬಂದ ಹಾಗಿತ್ತು. ಹೈಕೋರ್ಟ್ನ 14ನೇ ಬೆಂಚ್ನಲ್ಲಿ ನಡೆದಂತಹ ಒಂದು ವಿಚಾರ ಬಂದು ಏನು ಪುರಂದರಗೌಡ ಮತ್ತು ತುಕಾರಾಮ್ ಗೌಡ ಇವರಿಬ್ಬರು ಏನಿದ್ದಾರೆ, ಇವರಿಬ್ಬರು ಒಂದು ಅರ್ಜಿಯನ್ನು ಹಾಕ್ಕೊಂಡಿದ್ರು ಹೈಕೋರ್ಟ್ಗೆ. ನೆನಪಿರಲಿ, ತುಕಾರಾಮ್ ಗೌಡ ಮತ್ತು ಪುರಂದರಗೌಡ ಧರ್ಮಸ್ಥಳದ ಸಮೀಪ ಇರುವ ಪಾಂಗಳ ಅನ್ನುವಂಥ ಒಂದು ಹಳ್ಳಿಯಲ್ಲಿ ಸಾಮಾನ್ಯ ಕೆಲಸ ಮಾಡುವವರು. ಅವರ ಪರವಾಗಿ ವಿಚಾರಣೆಯನ್ನು ಕೈಗೆತ್ತಿಕೊಂಡಿದ್ದು ದೆಹಲಿಯ ಹೈಕೋರ್ಟ್ನ ಹಿರಿಯ ವಕೀಲರಾದಂತಹ ದೀಪಕ್ ಖೋಸ್ಲಾ ಅವರು. ಗೊತ್ತಿರಲಿ, ದೀಪಕ್ ಖೋಸ್ಲಾ ಭಾರತದ ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಲಾಯರ್. ಗೊತ್ತಿಲ್ಲ, ಯಾರೋ ಅವರಿಗೆ ಫಂಡ್ಸ್ ಮಾಡಿರ್ಬೋದು ಅಥವಾ ದೀಪಕ್ ಖೋಸ್ಲಾ ಅವರು ಫ್ರೀ ಆಫ್ ಕಾಸ್ಟ್ ಬಂದು ಮಾಡಿರ್ಬೋದು, ಅದನ್ನ ಸೈಡಿಗೆ ಇಡೋಣ. ಈ ವಿಚಾರಣೆಯನ್ನು ಕೈಗೆತ್ಕೊಂಡ್ಮೇಲೆ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈ ಕಡೆಯಿಂದ BN ಜಗದೀಶ್ ಕುಮಾರ್ ಅವರಿದ್ದರು, SIT ಪರವಾಗಿ, ಅಂದರೆ ಸರ್ಕಾರದ ಪರವಾಗಿ. ಈ ಕೇಸ್ನ ವಿಚಾರಣೆಗೆ ಆಲ್ರೆಡಿ 2ನೇ ದಿನ ನಡೀತಾ ಇದ್ದಿದ್ದು. ಅದ್ರ ಬಗ್ಗೆ ವಾದ ವಿವಾದ. ಖೋಸ್ಲಾ ಅವರು ಹೇಳ್ತಾ ಇದ್ರು, ನನ್ನ ಪಿಟಿಷನರ್ಸ್ ಏನಿದ್ದಾರೆ ಅವರು ಹೇಳ್ತಿರುವ ಜಾಗದಲ್ಲೂ ನೀವು ಅಗಿಬೇಕು. ಅವರು ಹೊಸ ಪಾಯಿಂಟ್ಗಳನ್ನು ತೋರಿಸ್ತಾರೆ. ಚಿನ್ನಯ್ಯ ಅವ್ರಿಗೆ ಆಲ್ರೆಡಿ ಆ ಪಾಯಿಂಟ್ಗಳು ಯಾವುದು ಅಂತ ಹೇಳಿದ್ದಾನೆ, ಸೊ ಹಾಗಾಗಿ ಅವರು ತೋರಿಸಿದ ಜಾಗದಲ್ಲೂ ಅಗಿಬೇಕು ಅಂತ. ಆದರೆ ಇದಕ್ಕೆ ನ್ಯಾಯಮೂರ್ತಿಗಳಾದ ನಾಗಪ್ರಸನ್ನ ಅವರು ಒಪ್ಪೋದಿಲ್ಲ. ಅವ್ರು ಹೇಳ್ತಾರೆ, ನೋ, ಇಟ್ಸ್ ನಾಟ್ ಪಾಸಿಬಲ್. ಏನು, ನಾನು ಇವಾಗ ಇವರಿಬ್ಬರಿಗೆ ಪರ್ಮಿಷನ್ ಕೊಟ್ಟರೆ ನಾಳೆ ಇನ್ನೂ 10 ಜನ ಬರ್ತಾರ್ರಿ, ಎಲ್ಲಿಂದ ಕೊಡೋದು? ಚಿನ್ನಯ್ಯ ಕೊಟ್ಟಿರುವ ಹೇಳಿಕೆಯನ್ನು ಹೊರತುಪಡಿಸಿ ಇವ್ರ ಹತ್ರ ಬೇರೆ ಏನಾದರೂ ಸಾಕ್ಷಿಗಳಿದೆಯಾ, ಅದಕ್ಕೆ ಪೂರಕವಾದ ಅಥವಾ ಅದಕ್ಕಿಂತ ಹೆಚ್ಚಿನ ಸಾಕ್ಷಿಗಳೇನಾದರೂ ಇಟ್ಕೊಂಡಿದ್ದೀರಾ? ಇಲ್ಲ. ಇದೇ ವಾದವನ್ನು ಮಂಡಿಸಬೇಕಾದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ BN ಜಗದೀಶ್ ಕುಮಾರ್ ಅವರು ತುಂಬ ಸ್ಪಷ್ಟವಾಗಿ ನಾಗಪ್ರಸನ್ನ ಸರ್ಗೆ ಅರ್ಥ ಮಾಡಿಸಿದರು, ಇಲ್ಲೊಂದು ಷಡ್ಯಂತ್ರ ಅಂದರೆ ಕಾನ್ಸ್ಪಿರಸಿ ಹೇಗೆ ನಡೀತು ಅಂತ. ಅದಕ್ಕೆ ಕೇಳ್ತಾರೆ ನಾಗಪ್ರಸನ್ನ ಸರ್, ವೈ ಕಾನ್ಸ್ಪಿರಸಿ ಅಂತ, ಯಾಕೆ ಕಾನ್ಸ್ಪಿರಸಿ ಷಡ್ಯಂತ್ರವನ್ನು ಮಾಡ್ತಾರೆ ಅಂತ ಅದನ್ನು ಪತ್ತೆ ಹಚ್ಚುವ ಕೆಲಸವನ್ನು SIT ಆಲ್ರೆಡಿ ಮಾಡ್ತಾ ಇದೆ ಅಂತ. ಇಲ್ಲಿಯ ತನಕ ಈ ಕ್ಷಣದವರೆಗೆ ನಾನು ಹೇಳ್ತಾ ಇರೋದು, ನಿನ್ನೆ ಕೋರ್ಟ್ನ ವಿಚಾರಣೆ ಮುಗಿದ ಮೇಲೂ ಸಹಿತ ಇವತ್ತೂ ಸಹಿತ ಕೆಲವು ಪೇಜ್ಗಳಲ್ಲಿ ಕೆಲವು ವ್ಯಕ್ತಿಗಳು ಇಲ್ಲ SIT ಹಾಗೆ ಹೇಳಿರೋದೇ ಸುಳ್ಳು ಅನ್ನುವ ಅರ್ಥದಲ್ಲಿ ಅದನ್ನು ಬಿಂಬಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಯಾರಿಗಾದರೂ ಅನುಮಾನ ಇದ್ದರೆ ಹೈಕೋರ್ಟ್ನ ನಿನ್ನೆಯ ಸೆಷನ್ನಲ್ಲಿ 14ನೇ ಬೆಂಚ್ನಲ್ಲಿ ಏನು ನಡೆದಿದೆ ಅದು ವಿಡಿಯೋ ಟೋಟಲ್ ಹತ್ತತ್ರ 7.5 ಗಂಟೆಯ ವಿಡಿಯೋ ಇದೆ. 7 ಗಂಟೆ 45 ನಿಮಿಷದ ವಿಡಿಯೋ ಇದೆ. ಅದರಲ್ಲಿ 7 ಗಂಟೆ 26 ನಿಮಿಷದಲ್ಲಿ ಸಾಧ್ಯ ಆದರೆ ಈ ವಿಡಿಯೋದ ಕೆಳಗಡೆ ಕಮೆಂಟ್ನಲ್ಲಿ ಅದರ ಲಿಂಕ್ ಹಾಕಿಸುವ ಕೆಲಸ ಮಾಡ್ತೀನಿ. 7 ಗಂಟೆ 26 ನಿಮಿಷ ಆದಮೇಲೆ ಆ ವಿಚಾರಣೆ ಏನು ನಡೀತು ಅದಲ್ಲಿದೆ, ಅದನ್ನು ನೀವು ನೋಡ್ಬೋದು. ಷಡ್ಯಂತ್ರ ಅಂತ ನಾವು ಯಾಕೆ ಹೇಳ್ತಾ ಇದ್ವಿ ಅಂತಂದರೆ, ಯಾವಾಗ ಮೊಹಮ್ಮದ್ ಸಮೀರ್ ಸೌಜನ್ಯನ ಪರವಾಗಿ ನಾನು ನಿಂತ್ಕೋತೀನಿ, ಸೌಜನ್ಯಗೆ ನ್ಯಾಯ ಕೊಡಿಸುವ ಕೆಲಸವನ್ನು ಮಾಡ್ತೀನಿ ಅಂತ ಮೊದಲ ವಿಡಿಯೋದಲ್ಲಿ ಬಂದವನು 32 ವಾರದ ಹಿಂದೆ, ಕೊನೆಯ ವಿಡಿಯೋ ಮಾಡಬೇಕಾದ್ರೆ ನಮ್ಮ ಹೋರಾಟ ಏನಿದ್ರು ನಕಲಿ ದೇವಮಾನವನನ್ನು ಕೆಳಗಡೆ ಇಳಿಸೋದು ಅನ್ನುವ ಹಂತಕ್ಕೆ ಬಂದು ತಲುಪಿತ್ತು. ಆ್ಯಂಡ್ ಬುರ್ಡೆ ಗ್ಯಾಂಗ್ಗೂ ಸೌಜನ್ಯ ಕೇಸ್ಗೂ ಯಾವುದೇ ಸಂಬಂಧವಿಲ್ಲ ಅನ್ನೋದನ್ನು ನಾವು ಡೇ 1 ಹೇಳ್ತಾ ಇದ್ರು ಸಹಿತ, ಸೌಜನ್ಯ ಕುಟುಂಬ ಬುರ್ಡೆ ಗ್ಯಾಂಗ್ ಜೊತೆಗೆ ತುಂಬ ಆತ್ಮೀಯ ಅನ್ನೋ ಹಾಗೆ ಬೆರೆತು ಹೋಗಿತ್ತು. ಎಲ್ಲಿಯವರೆಗೂ ಬೆರೆತು ಹೋಗಿತ್ತು ಅಂತಂದರೆ, ಚಿನ್ನಯ್ಯನಿಗೆ ಬುರುಡೆಯನ್ನು ತಂದು ಕೊಟ್ಟಿದ್ದೇ ಸೌಜನ್ಯಾಳ ತಾಯಿ ಕುಸುಮಾವತಿಯ ತಮ್ಮ ವಿಠ್ಠಲಗೌಡ. ಇದಕ್ಕೆ ಮತ್ತೆ ದೂರದಾರರಾಗಿ ಎಂಟ್ರಿ ಕೊಟ್ಟವರು ಸೌಜನ್ಯಾಳ ತಾಯಿ ಕುಸುಮಾವತಿಯ ಮತ್ತೊಬ್ಬ ತಮ್ಮ ಪುರಂದರಗೌಡ ಮತ್ತು ಕುಸುಮಾವತಿಯವರ ರಿಲೇಟಿವ್ ತುಕಾರಾಮ್ ಗೌಡ.
ಇವರು ಇದೇ ದೀಪಕ್ ಕೋಸ್ಲಾ ಅವ್ರನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟಿಗೆ ಹೋಗಿ ರಿಟ್ ಪಿಟಿಷನ್ ಹಾಕಿದ್ರೆ ಸೌಜನ್ಯಾಗೆ ನ್ಯಾಯ ಕೊಡಿಸುವ ಅವಕಾಶ ಇದೆ. ಯಾಕಂತಂದರೆ ತಿಮ್ರೋಡಿ ಅವರ ಹತ್ರ ಹೊತ್ತುಕೊಂಡು ಹೋದವರನ್ನ ನೋಡಿದವರಿದ್ದಾರೆ. ಇದೇ ಗಿರೀಶ್ ಮಟ್ಟಣ್ಣನವರ ಹತ್ರ ಮೊಬೈಲ್ನಲ್ಲಿ 3 ನಿಮಿಷದ ವಿಡಿಯೋ ಬಿಟ್ಟರೆ ಎಲ್ಲರೂ ಜೈಲಿಗೆ ಹೋಗ್ತಾರೆ ಅನ್ನುವಂತಹ ವಿಡಿಯೋಗಳಿದ್ದಾವೆ. ದೆಹಲಿ ಪೊಲೀಸರು ನೋಡಿ ದಂಗಾಜಿ ಹೋದಂತಹ ವಿಡಿಯೋಗಳಿದ್ದಾವೆ. ಅಟ್ ದ ಸೇಮ್ ಟೈಮ್ ತಿಮ್ರೋಡಿಯ ಜೇಬಿನಲ್ಲಿ ಬೇಕಾದಷ್ಟು ಸಾಕ್ಷಿಗಳಿದ್ದಾವೆ. ಆ ಸಾಕ್ಷಿಗಳನ್ನೆಲ್ಲ ಒಟ್ಟುಗೂಡಿಸಿ ಇದೇ ದೀಪಕ್ ಕೋಸ್ಲಾ ಅವ್ರನ್ನ ಇಟ್ಕೊಂಡು ಯಾಕೆ ಸುಪ್ರೀಂ ಕೋರ್ಟಿಗೆ ಒಂದು ರಿಟ್ ಅರ್ಜಿಯನ್ನು ಹಾಕಿ ನ್ಯಾಯ ತೆಗೆದುಕೊಳ್ಳುವ ಕೆಲಸವನ್ನು ಮಾಡಬಾರದು? ಇದು ನಮ್ಮ ಪ್ರಶ್ನೆ. ಆದರೆ ಅದನ್ನು ಮಾಡಲ್ಲ, ಅದಕ್ಕೆ ರೆಡಿ ಇಲ್ಲ. ಅದಕ್ಕೆ ನಮಗೆ ಬೀದಿಲೇ ನ್ಯಾಯ ಬೇಕು. ಅದಕ್ಕೆ ಜನಸಾಮಾನ್ಯರ ಮಧ್ಯದಲ್ಲಿ ನಾವು ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ಅಲ್ಲಿ ನ್ಯಾಯ ಪಡ್ಕೋತೀವಿ. ಜನರ ಮಧ್ಯದಲ್ಲಿ ನಮಗೆ ತೀರ್ಪು ಬೇಕು, ಆದರೆ ಕೋರ್ಟ್ಗೆ ಹೋಗಲ್ಲ. ಸಾಕ್ಷಿ ಇದೆ ಆದರೆ ಕೊಡೋದಿಲ್ಲ, ನೋಡಿದವರಿದ್ದಾರೆ ಆದರೆ ಕರ್ಕೊಂಬರೋದಿಲ್ಲ. ಯಾಕೆ? ನಾವು ಅದೇ ಕಾರಣಕ್ಕೆ ಹೇಳ್ತಾ ಇದ್ವಿ, ಇವರಿಗೆ ಸೌಜನ್ಯ ನ್ಯಾಯ ಒಂದು ನೆಪ ಮಾತ್ರ. ಇವರಿಗಿರುವ ಉದ್ದೇಶ ಸ್ಪಷ್ಟವಾಗಿ ಧರ್ಮಸ್ಥಳದ ಆಪೋಸಿಟ್ ಒಂದು ಷಡ್ಯಂತ್ರವನ್ನು ಮಾಡೋದು. ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ನಾವು ಹೇಳಿದಾಗ ಅದನ್ನು ಯಾವುದೇ ಕಾರಣಕ್ಕೂ ಯಾರೂ ಒಪ್ಲಿಕ್ಕೆ ರೆಡಿ ಇರಲಿಲ್ಲ. ಅಟ್ ದ ಸೇಮ್ ಟೈಮ್ SIT ಸಹ ಇಲ್ಲಿಯ ತನಕ ಮಧ್ಯಂತರ ಆಗಲಿ ಅಥವಾ ಸರ್ಕಾರಕ್ಕಾಗಲಿ ಯಾವುದೇ ರೀತಿಯ ಮಧ್ಯಂತರ ವರದಿಯನ್ನು ಕೊಡಲಿಲ್ಲ. ಏನಾಗ್ತಾ ಇದೆ, ಏನು ಮಾಡ್ತಾ ಇದ್ದೀವಿ, ಎಲ್ಲಿಯವರೆಗೆ ಬಂದಿದೆ ಇನ್ವೆಸ್ಟಿಗೇಷನ್ ಅನ್ನೋದನ್ನು ಹೇಳಲಿಲ್ಲ. ಈ ಸಂಬಂಧ ಚಿನ್ನಯ್ಯನನ್ನು ಹೊರತುಪಡಿಸಿ ಬೇರೆ ಯಾರನ್ನೂ ಅರೆಸ್ಟ್ ಮಾಡಲಿಲ್ಲ. ವಿಚಾರಣೆಗೆ ಪ್ರತಿಯೊಬ್ಬರನ್ನೂ ಕರ್ಕೊಂಡು ಬಂದ್ರೆ ಅಷ್ಟೇ ಬಿಟ್ಟರೆ ಯಾರನ್ನೂ ಸಹಿತ ಅರೆಸ್ಟ್ ಮಾಡಿ ಒಳಗೆ ಕಳಿಸೋ ಪ್ರಯತ್ನವನ್ನು ಮಾಡಲಿಲ್ಲ. ಚಿನ್ನಯ್ಯ ಸಹಿತ ಅರೆಸ್ಟ್ ಆಗಿದ್ದು ಯಾಕೆ ಅಂತಂದರೆ ಕೋರ್ಟಿಗೆ ಬಂದು ಸುಳ್ಳು ಹೇಳಿದ, ಕೋರ್ಟಿನ ಎದುರು ತಪ್ಪು ಮಾಹಿತಿಯನ್ನು ಕೊಟ್ಟ ಅನ್ನುವ ಕಾರಣಕ್ಕೆ ಶಿವಮೊಗ್ಗದ ಜೈಲಿನಲ್ಲಿ ಇವತ್ತು ಚಿನ್ನಯ್ಯ ಇದನ್ನಷ್ಟೇ ಬಿಟ್ಟರೆ 23ನೇ ತಾರೀಕು ರೆಕಾರ್ಡ್ ಆಗುವಂತಹ BNS 183 ಮತ್ತು IPC 164 ಪ್ರಕಾರ ಏನು ರೆಕಾರ್ಡ್ ಆಗುತ್ತೋ ಅವತ್ತು ಜಡ್ಜ್ ಎದುರುಗಡೆ ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಯಾವಾಗ ಚಿನ್ನಯ್ಯ ಅಂದರೆ ಅವತ್ತು ಮುಸುಕುದಾರಿಯಾಗಿ ಬಂದಾಗ, ಅವತ್ತು ಕೋರ್ಟ್ ಎದುರುಗಡೆ 164 ರೆಕಾರ್ಡ್ ಮಾಡಿದಾಗ ಅವನು ಬಂದಿದ್ದು ಸಾಕ್ಷಿಯಾಗಿ. ಆದರೆ ಇವತ್ತು ಅಂದರೆ 23ನೇ ತಾರೀಕು ಬರುವ 23ನೇ ತಾರೀಕು ಏನು ಡೇಟ್ ಕೊಟ್ಟಿದ್ದಾರೆ, ಅವತ್ತು ರೆಕಾರ್ಡ್ ಆಗುವ 164 ಅಥವಾ BNS 183 ಏನಿದೆ ಆ ಸ್ಟೇಟ್ಮೆಂಟ್ ಏನಿದೆ ಅದು ಆರೋಪಿಯಾಗಿ. ಆ ಆರೋಪಿ ಕೊಡುವಂತಹ ಸಂಪೂರ್ಣ ಏನು ಅವನ ಹೇಳಿಕೆಗಳೇನಿದೆ ಆ ಹೇಳಿಕೆಯ ಆಧಾರದ ಮೇಲೆ ನನ್ನ ಪ್ರಕಾರ ಸಾಕಷ್ಟು ಜನ ಮತ್ತೆ ಜೈಲಿನ ಕಡೆಗೆ ಹೆಜ್ಜೆ ಹಾಕುವ ಸಾಧ್ಯತೆ ಇದೆ. ನಾವು ಒಂದಂತೂ ಇವತ್ತಿಗೂ ಸ್ಪಷ್ಟವಾಗಿ ಹೇಳ್ತೀವಿ, ಈ ಕ್ಷಣದವರೆಗೆ ಸಮೀರ್ ಹೇಳಿದ ಹಾಗೆ ಸಾವಿರಾರು ಹೆಣ್ಣು ಮಕ್ಕಳ, ಇದೇ ಮಟ್ಟಣ್ಣನವರು ಹೇಳಿದ ಹಾಗೆ 400-500 ಹೆಣ್ಣು ಮಕ್ಕಳ, ಅಥವಾ ಚಿನ್ನಯ್ಯನೇ ಬಂದು ಹೇಳಿದ ಹಾಗೆ 100 ಹೆಣ್ಣು ಮಕ್ಕಳ, ಎಲ್ಲಿ ಜನರನ್ನು AI ವಿಡಿಯೋದ ಮೂಲಕ ನಂಬಿಸಿ, ಲಿಟ್ರಲಿ ಯಾಮಾರಿಸಿ, ಅವರ ದಿಕ್ಕು ತಪ್ಪಿಸಿ, ಯಾವುದಕ್ಕೂ ಸಾಕ್ಷಿ ಕೊಡದೆ, ಯಾವುದನ್ನೂ ಸ್ಪಷ್ಟವಾಗಿ ಜನರ ಎದುರುಗಡೆ ಇಡದೆ, ಬರೀ ಇವರೇ ಮಾಡಿದ್ದು ಅಂತ ನಂಬಿಸುವ ಪ್ರಯತ್ನದಲ್ಲಿ ಜನರ ದಿಕ್ಕನ್ನು ತಪ್ಪಿಸಿದ್ದಾಯಿತು. ಈಗ ಸಾಕಷ್ಟು ಜನ ನಮಗೆ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಕೀರ್ತಿ ಸರ್ ಸಾರಿ, ನಾವು ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡಿದ್ವಿ, ನಾವು ಯಾವತ್ತೂ ಸಹಿತ ಸೌಜನ್ಯಾಗೆ ನ್ಯಾಯ ಸಿಗಬಾರ್ದು ಅಂತ ಒಂದು ವಿಡಿಯೋದಲ್ಲೂ ನಾವು ಹೇಳಲ್ಲ. ನಮಗೆ ಬೇಕಾಗಿರೋದು ಸೌಜನ್ಯಾಗೆ ನ್ಯಾಯನೇ. ಆದರೆ ಆ ನ್ಯಾಯ ಎಲ್ಲಿ ಸಿಗುತ್ತೆ? ರಸ್ತೆಯಲ್ಲಿ ಸಿಗೋದಿಲ್ಲ, ಯಾವುದೋ ಹಾಲಲ್ಲಿ ಸಿಗೋದಿಲ್ಲ, ಅದು ಸಿಗೋದು ಕೋರ್ಟ್ ಹಾಲ್ನಲ್ಲಿ ಮಾತ್ರ. ಯಾಕೆ ಆ ಕೋರ್ಟ್ಗೆ ಹೋಗೋಕ್ಕೆ ನಿಮಗೆ ಸಮಸ್ಯೆ? ನಿಮಗೆ ಹೋಗಲಿಕ್ಕೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಇದೆಯಾ? ಅದನ್ನೂ ನಾವೇ ಬೇರ್ ಮಾಡ್ತೀವಿ ಅಂತ ಹೇಳಿದ್ವಿ. ನಿಮಗೆ ಅದಕ್ಕೆ ಬೇಕಾದ ಲಾಯರ್ಗಳ ಕೊರತೆ ಇದೆಯಾ? ಅದನ್ನೂ ಬೇಕಾದರೆ ನಮ್ಮ ಕಡೆಯಿಂದನೇ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರಿ. ಆದರೆ ಅದು ಯಾವುದಕ್ಕೂ ನೀವು ರೆಡಿ ಇಲ್ಲ. ಆದರೆ ಅಲ್ಲಿ ಹೂತಿಟ್ಟ ಶವಗಳನ್ನು ತೆಗೆಯಲು ನೀವು ಹೈಕೋರ್ಟ್ವರೆಗೂ ಹೋಗ್ತೀರಿ, ಬೇಕಾದರೆ ಸುಪ್ರೀಂ ಕೋರ್ಟ್ವರೆಗೂ ಹೋಗ್ತೀರಿ. ನೀವು ದೀಪಕ್ ಕೋಸ್ಲಾ ತರಹದ ಲಾಯರ್ಗಳನ್ನು ಕೂಡ ತೊಗೊಂಬರ್ತೀರಿ. ನಮ್ಮ ಜನ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇದಾದ ಮೇಲೂ ಸಹಿತ ಈ ಬುರ್ಡೆ ಗ್ಯಾಂಗನ್ನು ಸಪೋರ್ಟ್ ಮಾಡೋರು ನಿಮ್ಮ ಜೊತೆಲಿ ಯಾರಾದರೂ ಇದ್ದರೆ ಫಸ್ಟ್ ಅವರಿಂದ ಸ್ವಲ್ಪ ದೂರ ಇರಿ. ನಾಳೆ ದಿನ ಯಾರಾದರೂ ಒಂದು ವಿಡಿಯೋ ಮೂಲಕನೋ ಅಥವಾ ಕಲರ್ಫುಲ್ ಆಗಿಯೋ ನಿಮ್ಮ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಹೇಳಿದ್ರೆ ಅದನ್ನು ನಂಬಿ ಬಿಡುವ ಸಾಧ್ಯತೆಗಳು ಅಂತಹ ಸ್ನೇಹಿತರಿಂದ ಇರುತ್ತೆ. ಬುರ್ಡೆ ಗ್ಯಾಂಗ್ನ ಷಡ್ಯಂತ್ರ ಒಂದು ಹಂತಕ್ಕೆ ಡೆಮಾಲಿಷ್ ಮಾಡಿದಂತಹ ಪಬ್ಲಿಕ್ ಪ್ರಾಸಿಕ್ಯೂಟರ್ BN ಜಗದೀಶ್ ಕುಮಾರ್ ಸರ್ಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ನಮಸ್ಕಾರ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ.